ವಯೋಮಿತಿ ಸಡಿಲಕ್ಕೆ ಅಭಿಯಾನವನ್ನು ನಡೆಸಿದ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು. ಪೋಷಕರ ಪರವಾಗಿ ಪಬ್ಲಿಕ್ ಟಿವಿ ನಿಂತುಕೊಳ್ತು. ಪಬ್ಲಿಕ್ ಟಿವಿ ಸತತ ವರದಿ ಬಳಿಕ ವಯೋಮಿತಿಯನ್ನ ಸಡಿಲಗೊಳಿಸಲಾಗಿದೆ. ಈ ಮೂಲಕವಾಗಿ 6 ವರ್ಷ ಕಡ್ಡಾಯ ನಿಯಮಕ್ಕೆ ಒಂದಷ್ಟು ಬ್ರೇಕ್ ಅನ್ನು ಹಾಕಿದ್ದಾರೆ. ಅರ್ಥಾತ್ 5 ವರ್ಷ 5 ತಿಂಗಳಿದ್ರೂ ಕೂಡ ಮಕ್ಕಳನ್ನ 1ನೇ ತರಗತಿಗೆ ಜಾಯಿನ್ ಮಾಡಲಿಕ್ಕೆ ಅವಕಾಶ ಇದೆ. ಪೋಷಕರ ಪರವಾಗಿ ಪಬ್ಲಿಕ್ ಟಿವಿ ಅಭಿಯಾನವನ್ನು ನಡೆಸಿತು. ಸತತವಾಗಿ ವರದಿಯನ್ನ ಬಿತ್ತರಿಸಿತು. ವಯೋಮಿತಿ ಸಡಿಲಗೊಳಿಸಬೇಕು, ಇಲ್ಲದಿದ್ದರೆ ಮಕ್ಕಳ ಒಂದು ಎಜುಕೇಷನ್ ವಿಷಯವಾಗಿ 1 ವರ್ಷ ಡಿಲೇ ಆಗೋಗುತ್ತೆ. ಇದು ಸರಿಯಾದಂತಹ ನಡೆಯಲ್ಲ. ಅಟ್ಲೀಸ್ಟ್ ಈ ವರ್ಷಕ್ಕಾದರೂ ಗಮನಿಸ್ಕೊಳ್ಳಿ ಅನ್ನುವಂತಹ ಎಚ್ಚರಿಸುವಂತಹ ಕೆಲಸವನ್ನು ಅಭಿಯಾನದ ಮೂಲಕವಾಗಿ ಪಬ್ಲಿಕ್ ಟಿವಿ ನಡೆಸಿತ್ತು. ಅದರ ಫಲಶ್ರುತಿ ಈಗ ಶಿಕ್ಷಣ ಸಚಿವರು ಈ ಕುರಿತಾಗಿ ಸುದ್ದಿಗೋಷ್ಠಿಯನ್ನು ನಡೆಸೋ ಮೂಲಕವಾಗಿ ಅಧಿಕೃತವಾಗಿ ಈ ವರ್ಷದಿಂದ ಏನು ಸಡಿಲ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ. ಆಲ್ರೈಟ್, ನಮ್ಮ ಜೊತೆಗೆ ಪೇರೆಂಟ್ಸ್ ಲೈವ್ ಜಾಯ್ನ್ ಆಗಿದ್ದಾರೆ. ಮಾತನಾಡಿಸೋಣ. ನಮಸ್ತೆ ಸರ್, ಹೇಗೆ ಅನ್ನಿಸ್ತಾ ಇದೆ? ಪಬ್ಲಿಕ್ ಟಿವಿ ಕೂಡ ನಿಮ್ಮೆಲ್ಲರ ಒಪಿನಿಯನ್ ಏನಿತ್ತು ಅದಕ್ಕೆ ಕೈ ಜೋಡಿಸ್ತು, ಅಭಿಯಾನವನ್ನು ಕೂಡ ನಡೆಸಿತ್ತು. ಈಗ ಹೇಗೆ ಅನ್ನಿಸ್ತಾ ಇದೆ? ಮೇಡಮ್, ನಮ್ಮ ಮಾತೇ ಬರ್ತಿಲ್ಲ. ತುಂಬ ಖುಷಿಯಾಗಿದೆ. ಯಾಕಂದರೆ ಇದು 1-2 ದಿವಸದ ಹೋರಾಟ ಅಲ್ಲ. 2-3 ತಿಂಗಳಿಂದ, ಸ್ವಲ್ಪ ಪೇರೆಂಟ್ಸ್ 6 ತಿಂಗಳಿಂದ ಸತತವಾಗಿ ಅಲ್ದಿದ್ದಾರೆ. ಪಿಲ್ಲರ್ ಟು ಪೋಸ್ಟ್ ಅಂತ ಏನು ಹೇಳ್ತೀವಿ, ಎಲ್ಲ ಕಚೇರಿಗಳಿಗೆ ಎಲ್ಲ ಕಡೆ ಅಲ್ದಿದ್ದಾರೆ. ಬಟ್ ಏನಂದರೆ ಅಟ್ ದಿ ಎಂಡ್ ಆಫ್ ದಿ ಡೇ ಈಗ ರಿಸಲ್ಟ್ ಬಂದಿದೆ. ನಿಮ್ಮೆಲ್ಲರ ಸಹಕಾರ, ಮಿನಿಸ್ಟರ್ ಅವ್ರ ಸಹಕಾರ, ಮಧು ಬಂಗಾರಪ್ಪ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅವ್ರ ಪೇರೆಂಟ್ಸ್ ಪರವಾಗಿ, ಚಿಲ್ಡ್ರನ್ ಪರವಾಗಿ ನಾನು ಪಾಲಿಸಿ ಮಾಡ್ತೀನಪ್ಪ ಅಂತ ಹೇಳಿದರು. ನನಗೇನೆ ಹೇಳಿದರು. PS ಮೇಡಮ್ ರಶ್ಮಿ ಮಹೇಶ್ ಅವರು ಹೇಳಿದರು ಮಾಡಿಕೊಡ್ತೀವಿ ಅಂತ. ಅವ್ರು ಕೊನೆಗೆ ಅವ್ರ ಮಾತಿನಂತೆ ನುಡಿದಿದ್ದಾರೆ. ಇದು ನಿಮ್ಮ ಮೀಡಿಯಾದವ್ರ ಸಹಾಯದಲ್ಲಿ ಆಗ್ತಿರ್ಲಿಲ್ಲ. ನಾವು ನಿಮಗೂ ಧನ್ಯವಾದ ಹೇಳ್ತೀವಿ ಮೇಡಮ್. ತುಂಬ ಖುಷಿಯಾಗಿದೆ. ನನ್ನ ಮಗ ಇನ್ನೂ ಬಂದಿಲ್ಲ ಮನೆಗೆ, ಬಂದಮೇಲೆ ಅವ್ನಿಗೆ ಹೇಳ್ತೀನಿ. ಬಟ್ ಇದು ಮಕ್ಕಳಿಗೆ ಭಾಳ ಖುಷಿ ಪಡಿಸಿದ್ದಾರೆ. ಆಲ್ರೆಡಿ ನನಗೆ ಎಲ್ಲ ಪೇರೆಂಟ್ಸು, ನಮ್ಮ ಕ್ಲಾಸಲ್ಲಿರೋರು ಮಕ್ಕಳು ಪೇರೆಂಟ್ಸ್ ಎಲ್ಲ ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದಾರೆ. ಯಾಕಂದರೆ ಅವ್ನ ಫ್ರೆಂಡ್ಸ್ ಎಲ್ಲ ಗ್ರೇಡ್ 1ಗೆ ಹೋಗ್ತಾಯಿದ್ರು, ನನ್ನ ಮಗ ಮಾತ್ರ ಹೋಗ್ತಿರಲಿಲ್ಲ. ಇವಾಗ ಹೋಗ್ತಾನೆ ಅಂತ ತಿಳ್ಕೊಂಡಿದ್ದಕ್ಕೆ ಖುಷಿ ಆಯಿತು. ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ವಿ, ಎಲ್ಲರಿಗೂ ಖುಷಿಯಾಗಿದೆ ಮೇಡಮ್. ನನಗೆ ಪೇರೆಂಟ್ಸು ಮಂಗಳೂರಿಂದ, ತುಮಕೂರಿಂದ ಎಲ್ಲ ಮಾಡ್ತಾಯಿದ್ದಾರೆ. ಯಾಕಂದರೆ ನಾವು ಬೆಂಗಳೂರಲ್ಲಿರೋ ಪೇರೆಂಟ್ಸ್ ಸ್ವಲ್ಪ ಹೋರಾಡ್ತಿದ್ವಿ. ಸೊ ಅವ್ರು ಅಲ್ಲಿಂದ ಸರ್ ನಾವು ಬರೋಕ್ಕಾಗಲ್ಲ, ಹೋಗಿ ಅವ್ರನ್ನ ಭೇಟಿ ಮಾಡಿ ಸರ್, ಇವ್ರನ್ನ ಭೇಟಿ ಮಾಡಿ ಸರ್ ಅಂತೆಲ್ಲ ಹೇಳ್ತಾಯಿದ್ರು. ಎಲ್ಲರನ್ನೂ ಭೇಟಿ ಮಾಡಿದ್ಕೂ ಎಲ್ಲರ ಸಹಾಯದಿಂದ ಇವತ್ತು ಇದು ಬಂದಿದೆ ಮೇಡಮ್. ಮಕ್ಕಳು ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಸರ್ಕಾರ. ಮಕ್ಕಳು ದೃಷ್ಟಿ ಇಟ್ಕೊಂಡು ನೀವು ಮೀಡಿಯಾದವರೆಲ್ಲ ಕವರ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿದ್ದೀರಾ. ಸೊ ಥ್ಯಾಂಕ್ಫುಲ್ ಮೇಡಮ್, ಸೊ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯು. ಟುಗೆದರ್ ಪೊಲಿಟಿಷಿಯನ್ಸ್ ಆಗಲಿ ಹೆಲ್ಪ್ ಮಾಡಿದ್ದಾರೆ, ಅಧಿಕಾರಿಗಳು, ನಮ್ಮ ತ್ರಿಲೋಕ್ ಚಂದ್ರ ಸರ್ ಅಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ, ಕಮಿಷನರ್ ಅವರು. ನೀವು ಮೀಡಿಯಾದವರು ಎಲ್ಲ ಚಾನಲ್ ಅವರು ಬಂದಿದ್ದೀರಾ, ಪ್ರೆಸ್ ಮೀಟ್ ಕರ್ತಿದ್ವಿ ನಾವು ಪೇರೆಂಟ್ಸ್ ಎಲ್ಲ. ಅವತ್ತಿಂದ ಕವರೇಜ್ ಕೊಟ್ಟಿದ್ದೀರಾ, ಫಾಲೋ ಅಪ್ ಮಾಡಿದ್ದೀರಾ, ಮಿನಿಸ್ಟರ್ ಹತ್ರ ಫಾಲೋ ಅಪ್ ಮಾಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಮೇಡಮ್. ಸೊ ಎಲ್ಲರಿಂದ ಹೆಲ್ಪ್ ಆಗಿದೆ. ಸೊ ನಾವೇನು ಹೇಳ್ಬಾರ್ದು, ಧನ್ಯವಾದ ಹೇಳ್ತೀವಿ ಮೇಡಮ್ ಅಷ್ಟೇ. ಎಲ್ಲರಿಗೂ ಬಂದು ಪರ್ಸ್ನಲಿ ಧನ್ಯವಾದನೂ ಹೇಳ್ತೀವಿ. ಯಾಕಂದರೆ ನಾವು ಸ್ವಲ್ಪ ಜನ ಲೀಡರ್ಸ್ ಥರ ಹೋರಾಡಿದ್ವಿ, ಎಲ್ಲರೂ ಹಿಂದೆ ಇಟ್ಕೊಂಡು. ಬಟ್ ಎಲ್ಲರೂ ಟ್ವೀಟ್ ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡಿದ್ದಾರೆ, ನೀವು ಮೀಡಿಯಾದಲ್ಲೆಲ್ಲ ಹೆಲ್ಪ್ ಮಾಡಿದ್ದೀರಾ. ಸೊ ಐ ಡೋಂಟ್ ನೋ ಮೇಡಮ್. ಸೊ ತುಂಬ ಖುಷಿಯಾಗಿದೆ. ಮಾತುಗಳು ಇನ್ನೂ ಬರ್ತಿಲ್ಲ, ನ್ಯೂಸ್ ಇನ್ನೂ ಡೈಜೆಸ್ಟ್ ಆಗಿದೆ. ಈಗ ಸದ್ಯಕ್ಕೆ ಸ್ಕೂಲ್ ಅವ್ರಿಗೆ ಸರ್ಕ್ಯುಲರ್ ಬೇಗ ಹೋಗುತ್ತೆ. ಸ್ಕೂಲ್ ಅವ್ರು ನಮಗೆ ಓರಿಯೆಂಟೇಷನ್ ಸ್ಕೆಡ್ಯೂಲ್ ಮಾಡಿದ್ದಾರೆ. ನಮ್ಮ ಮಕ್ಳುಗಳಿಗೆ ಮಾತ್ರ ಕಳಿಸಿರಲಿಲ್ಲ. ಅದೊಂದು ಸ್ವಲ್ಪ ಕೊರಿತಾ ಇತ್ತು ನಮಗೆ ನಿನ್ನೆಯಿಂದ. ಓರಿಯೆಂಟೇಷನ್ನಲ್ಲಿ ನಾವಿಲ್ಲ, ಬೇರೆ ಮಕ್ಕಳೆಲ್ಲ ಇದ್ದಾರೆ, ನಮ್ಮ ಮಕ್ಕಳು ಮಾತ್ರ ಇಲ್ಲ ಅಂತ. ಇವತ್ತು ಸ್ಕೂಲ್ ಅವ್ರಿಗೆ ಅದು ಎಷ್ಟು ಬೇಗ ತಲುಪುತ್ತೆ ಸರ್ಕ್ಯುಲರ್ ನೋಡಬೇಕು. ಸ್ಕೂಲ್ ಅವ್ರು ಎಷ್ಟು ಬೇಗ ನಮ್ಮ ಮಕ್ಕಳಿಗೆ ಗ್ರೇಡ್ 1ಗೆ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ ಅಂತ ನೋಡಬೇಕು ಮೇಡಮ್. ಅದು ಅಲ್ಲಿವರೆಗೂ ನಮ್ಮ ಹೋರಾಟ ಮುಗಿಯಲ್ಲ. ನಮ್ಮ ಮಕ್ಕಳು ಓರಿಯೆಂಟೇಷನ್ ಆಗಿ ಗ್ರೇಡ್ 1ಗೆ ಜೂನ್ 1 ಹೋಗಬೇಕು. ಅಲ್ಲಿವರೆಗೂ ನಾವು ನಿಮ್ಮ ಸಹಕಾರ ಕೇಳ್ತೀವಿ ಮೇಡಮ್. ಮಿನಿಸ್ಟರ್ ಅವರಿಗೆ ಧನ್ಯವಾದಗಳು ಹೇಳ್ತೀವಿ ಮೇಡಮ್. ಎಷ್ಟು ಏಜ್ ಡಿಫ್ರೆನ್ಸ್, ಎಷ್ಟು ದಿನಗಳ ವ್ಯತ್ಯಾಸ ಅಥವಾ ತಿಂಗಳ ವ್ಯತ್ಯಾಸ ಇತ್ತು ನಿಮ್ಮ ಮಗುದು 1ನೇ ತರಗತಿಗೆ ಅಡ್ಮಿಷನ್ ಮಾಡೋಕ್ಕೆ? ನನ್ನ ಮಗು ಜುಲೈ ಎಂಡಲ್ಲಿ ಹುಟ್ಟಿರೋದು ಮೇಡಮ್. ನಾವು ಸೇರಿಸಿದಾಗ 5 ವರ್ಷ 5 ತಿಂಗಳಿತ್ತು. ಬಟ್ ನನ್ನ ಮಗು ಒಂದು ಅಲ್ಲೇ ಮೇಡಮ್. ನಮ್ಮ ಸ್ಕೂಲಲ್ಲಿ ಎಷ್ಟೊಂದು ಮಕ್ಳುಗಳು ಸೆಪ್ಟೆಂಬರ್ ಬಾರ್ನ್ ಇದ್ದಾರೆ, ಆಗಸ್ಟ್ ಬಾರ್ನ್ ಇದ್ದಾರೆ, ಜೂನ್ ಬಾರ್ನ್ ಇದ್ದಾರೆ, ಜೂನ್ 10th ಬಾರ್ನ್ ಇದ್ದಾರೆ, ಎಲ್ಲರೂ ಇದ್ದಾರೆ ಮೇಡಮ್. ಸೊ ಎಲ್ಲರ ಪರವಾಗಿ ನಾವು ಹೋರಾಡ್ತಿದ್ವಿ. ಎಲ್ಲರಿಗೂ ನ್ಯಾಯ ಸಿಕ್ಕಿದೆ ಇವತ್ತು, ಅದಕ್ಕೆ ಖುಷಿಯಾಗಿದೆ ಮೇಡಮ್. ಸೊ ಎಲ್ಲ 1 ದಿವಸ 2 ದಿವಸದಿಂದ ಹಿಡಿದು ಇಂಪ್ಯಾಕ್ಟ್ ಆಗಿರೋರು ಎಲ್ಲ ಥರ ಇದ್ದಾರೆ. ಡಿಸೆಂಬರ್ ಅವ್ರ ಮಗುನೂ ಇದೆ, ಡಿಸೆಂಬರ್ ಅವ್ರ ಮಗುನೂ ಈಗ ಹೋಗ್ತಾ ಇದೆ. ಸೊ ಅವತ್ತಿನ ಏನು ರೂಲ್ ಇತ್ತು ಇವತ್ತು ಅದೇ ರೂಲು ಕೊಟ್ಟಿದ್ದಾರೆ. ಅದು 2 ವರ್ಷ ಎಕ್ಸೆಂಪ್ಷನ್ ಕೊಟ್ಟಿದ್ರು, 3 ವರ್ಷ ಆವಾಗಲೇ ಕೊಟ್ಟಿದ್ದಿದ್ರೆ ಹಿಂದಿನ ಸರ್ಕಾರ ನಮ್ಗೆ ಇಷ್ಟು ತೊಂದರೆ ಆಗ್ತಿರ್ಲಿಲ್ಲ. ಆವಾಗ ಕನ್ಸಿಡರ್ ಮಾಡಿರಲಿಲ್ಲ, ಮಾಂಟೆಸರಿ 1 ಅಥವಾ ಪ್ರೀ ನರ್ಸರಿ ಕನ್ಸಿಡರ್ ಮಾಡಿರಲಿಲ್ಲ. ಅದೊಂದು ಇದಾಗಿತ್ತು, ಅಡಚಣೆ ಆಗಿತ್ತು. ಇವಾಗ ಅದು ಅರ್ಥ ಮಾಡಿಕೊಂಡು ಮಾಡಿದ್ದಾರೆ ಮೇಡಮ್. ಈ ನಮ್ಮ ಸ್ಟೇಟ್ ಎಜುಕೇಷನ್ ಪಾಲಿಸಿಯವ್ರೂ ಒಂದು ರೆಕಮೆಂಡೇಶನ್ ಕಳಿಸಿ ನಮಗೋಸ್ಕರ ಮಕ್ಳುಗಳು ಮಾನಸಿಕವಾಗಿ ಹಿನ್ನಡೆ ಆಗುತ್ತೆ, ಮಕ್ಳುಗಳು ರಿಪೀಟ್ ಮಾಡಬಾರ್ದು, ಓದಿದ್ದನ್ನೇ ಮತ್ತೆ ಓದಬಾರ್ದು ಅಂತ ಅವರು ಒಂದು ರೆಕಮೆಂಡೇಶನ್ ಕಳಿಸಿ ಮಿನಿಸ್ಟರ್ಗೆ ಧೈರ್ಯ ತುಂಬಿದ್ದಾರೆ. ಆ ರೆಕಮೆಂಡೇಶನ್ ಸರಿಗೆ ಬಂದಿರಲಿಲ್ಲ ಅಂದರೂ ಮಿನಿಸ್ಟರ್ ಮತ್ತೆ ಅದನ್ನು ವಾಪಸ್ ಕಳಿಸಿ ನಮಗೋಸ್ಕರ ಹೋರಾಟ ಮಾಡಿದ್ದಾರೆ ಅಂತ ಅರ್ಥ ಆಯಿತು ಅವ್ರ ಕಾನ್ಫರೆನ್ಸಿಂದ. ಅದಕ್ಕೋಸ್ಕರ ಧನ್ಯವಾದ. SCP ಅವ್ರಿಗೂ ಧನ್ಯವಾದ ಮೇಡಮ್. ಅವರು ತೋರಾತ್ ಅವರು ಚೇರ್ಪರ್ಸನ್, ಅವ್ರಿಗೂ ಧನ್ಯವಾದ. ಓಕೆ, ಪೋಷಕರು ನಿರಂತರವಾಗಿ ಈ ವಿಷಯವಾಗಿ ಹೋರಾಟವನ್ನು ನಡೆಸಿದರು.
ಈಗಲೂ ಕೂಡ ಅಂದರೆ ಎಲ್ಲ ಈ ಸರ್ಕ್ಯುಲರ್ ಏನಿದೆ ಅದು ಎಲ್ಲ ಶಾಲೆಗಳಿಗೂ ತಲುಪಬೇಕು, ಆಗ ಅಡ್ಮಿಷನ್ ಆಗಬೇಕು. ಅಲ್ಲಿಯವರೆಗೂ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಅದಾದ ನಂತರದಲ್ಲಿ ನಾವು ನಮ್ಮ ಹೋರಾಟವನ್ನು ಕೈ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಅಧಿಕೃತವಾಗಿ ಹೇಳಿದ್ರಿಂದ ಅದರ ಅವಶ್ಯಕತೆ ಬೀಳಲ್ಲ. ಎಲ್ಲ ಕಡೆಗೂ ಕೂಡ ಈ ಬಗ್ಗೆ ಮಾಹಿತಿ ರವಾನೆ ಆಗುತ್ತೆ. ಅಡ್ಮಿಷನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈಗಾಗಲೇ ಹಲವಾರು ಶಾಲೆಗಳಲ್ಲಿ ಅಡ್ಮಿಷನ್ ಪ್ರಕ್ರಿಯೆಗಳನ್ನು ಒಂದು ಹಂತಕ್ಕೆ ತಗೊಂಡು ಬಂದಿರೋದ್ರಿಂದ ಇದನ್ನು ಮುಂದುವರಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಸಮಯ ಬೇಕಾಗಲ್ಲ. ಬಹಳಷ್ಟು ಪೋಷಕರಲ್ಲಿ ಆ ಒಂದು ಆತಂಕ ಇತ್ತು. ನಮ್ಮ ಮಕ್ಕಳು ಓದಿದ್ದನ್ನೇ ಇನ್ನೊಂದು ವರ್ಷ ಓದಬೇಕಾ, ಒಂದು ವರ್ಷ ವೇಸ್ಟ್ ಆಗೋಯ್ತಲ್ಲ, ಇನ್ನೊಂದು ವರ್ಷ ಹಾಗೆ ಮುಂದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ವಲ್ಲ ಅನ್ನುವಂಥ ಪ್ರಶ್ನೆ. ಅದಕ್ಕೆ ಶಿಕ್ಷಣ ಸಚಿವರು ಕೂಡ ಸ್ಪಂದಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ ಶಿಕ್ಷಣ ಇಲಾಖೆಯ ಜೊತೆಗೆ. ಆನಂತರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಈ ವರ್ಷ ಈ ಒಂದು ವಿನಾಯಿತಿ ಕೊಡೋಣ ಅನ್ನುವಂತಹ ಫೈನಲ್ ಡಿಸಿಷನ್ಗೆ ಬಂದದ್ರಿಂದ ಇದನ್ನು ಪ್ರಕಟ ಮಾಡಿದ್ದಾರೆ. ಹಾಗಾಗಿ ಹಲವಾರು ಮಕ್ಕಳಿಗೆ ಇದರಿಂದ ಖುಷಿಯಾಗಿದೆ, ಪೋಷಕರಿಗೂ ಕೂಡ ಖುಷಿಯಾಗಿದೆ. ನಾನು UKGಯಲ್ಲಿ ಒಂದು ಟೀಮ್ ಸ್ಟೂಡೆಂಟ್ಸ್ ಜೊತೆಗೆ ನಾನು ಓದಿದ್ದೆ. ಈಗ ಆ ಸ್ಟೂಡೆಂಟ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾರೆ, ನಾನು ಮತ್ತೆ UKGಯಲ್ಲೇ ಉಳಿಬೇಕಾ ಅಂತ ಕೆಲವು ಮಕ್ಕಳಲ್ಲಿ ಕೊರಗಿತ್ತು. ಆ ಕೊರಗನ್ನು ನಿವಾರಿಸುವಂತಹ ಕೆಲಸವನ್ನು ಇವತ್ತು ಮಾಡಲಾಗಿದೆ. ಬಟ್ ಒಂದು ಸಜೆಷನ್ ಕೂಡ ಕೊಟ್ಟಿದ್ದಾರೆ, ಮಕ್ಕಳನ್ನ ಮಷಿನ್ಗಳ ರೀತಿ ನಡೆಸ್ಕೋಬೇಡಿ ಪೋಷಕರು, ಅವ್ರನ್ನ ಎಜುಕೇಷನ್ ವಿಷಯದಲ್ಲಿ ನೀವು ಕೂಡ ಅಷ್ಟು ಒತ್ತಡ ಹಾಕಬಾರ್ದು ಅಂತ. ಓಕೆ, ನಮ್ಮ ಜೊತೆಗೆ ಮತ್ತೊಬ್ಬರು ಪೋಷಕರು ಜಾಯ್ನ್ ಆಗಿದ್ದಾರೆ, ಮಾತನಾಡಿಸೋಣ. ನಮಸ್ತೆ ಸ್ವಾಮಿನಾಥ್ ಅವರೇ, ಹೇಳಿ, ಹೇಗೆ ಅನಿಸ್ತಾ ಇದೆ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂತಹ ತೀರ್ಮಾನ? ನಿಮ್ಮೆಲ್ಲರ ಒಂದು ಒತ್ತಡವೂ ಕೂಡ ಅದೇ ಆಗಿತ್ತು. ಅದೇ ಮೇಡಮ್, ತುಂಬ ಖುಷಿಯಾಗಿದೆ. ಸೊ ವಿ ಆರ್ ಟ್ರೈಂಗ್ ಟು ಟೇಕ್ ಹೆಲ್ಪ್ ಫ್ರಮ್ ದೆಮ್ ಫಾರ್ ಅ ವೆರಿ ಲಾಂಗ್ ಟೈಮ್. ಅವರು ಮಿನಿಸ್ಟರ್ ಅವರು ಹೆಲ್ಪ್ ಮಾಡಿದ್ದಾರೆ. ನೀವು ಮೀಡಿಯಾನು, ನೀವು ಪಬ್ಲಿಕ್ TV, ನೀವು ಪ್ರೆಸ್ ಮೀಟ್ಗೆಲ್ಲ ಬಂದು ನೀವು ಹೆಲ್ಪ್ ಮಾಡಿದ್ದೀರಾ. ಸೊ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಗೆ ಪ್ರಾಮಿಸ್ ಮಾಡಿದರು, ಪ್ರೋ ಪ್ಯಾರೆಂಟ್ಸ್ ಪಾಲಿಸಿ ಮಾಡ್ತೀವಿ ಅಂತ. ಮಿನಿಸ್ಟರ್ ಬಂಗಾರಪ್ಪ ಅವರು ಹೆಲ್ಪ್ ಮಾಡಿದರು, SCP ಅವರು. ಸೊ ಐ ಕಾಂಟ್ ಸೇ ಎನಿಥಿಂಗ್ ಅದರ್ ದೆನ್ ಜಸ್ಟ್ ಥ್ಯಾಂಕ್ಸ್ ಟು ಎವ್ರಿಬಡಿ. And whoever helped, it is really going to, the kids are going to really enjoy going to grade 1 and they're going to be really very happy. Okay, ನಿಮ್ಮ ಮಗು ಕೂಡ ಇದೆಯಾ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಗೋದಕ್ಕೆ? ಹೌದು ಮೇಡಮ್. ಸೊ ಅವನು ಆಗಸ್ಟ್ ಬಾರ್ನ್. ಅವರು ಫಸ್ಟು ಮಿನಿಸ್ಟರ್ ಅವರು ಫಸ್ಟು 5 years 10 months ಅಂತ ಒಂದು ಪಾಲಿಸಿ ಇತ್ತು. ಸೊ ಅದಕ್ಕೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅವ್ರದ್ದೆಲ್ಲ ಸ್ವಲ್ಪ ನಮಗೂ ಏನಾಗುತ್ತೆ, ಇವ್ರು ಗ್ರೇಡ್ 1 ಹೋಗ್ತಾರಾ ಇಲ್ಲ ಅಂತ ನಮಗೆಲ್ಲ ತುಂಬ ಡೌಟ್ ಬಂತು. ಆಮೇಲೆ ಈ ಇಯರ್ ಮಾತ್ರ ಅವರು ರಿಲ್ಯಾಕ್ಸೇಷನ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನ್ಯೂಸಲ್ಲಿ. ಸೊ ಅದಕ್ಕೆ ತುಂಬ ಖುಷಿಯಾಗಿದೆ. ನಾವು ವೆನ್ ವಿ ವರ್ ಸ್ಟಡಿಂಗ್ 10th standard 12th standard ರಿಸಲ್ಟ್ ಬಂತು, ಆ ಟೈಮಲ್ಲಿ ನಮಗೆ ಅಷ್ಟೊಂದು ಖುಷಿ ಬಂದಿಲ್ಲ. ಇವಾಗ ನಮ್ಮ ಮಗ ಗ್ರೇಡ್ 1 ಹೋಗ್ತಾ ಇದ್ದಾನೆ ಅಂತ ನಮ್ಗೆ ಅಷ್ಟೊಂದು ಖುಷಿ ಬಂತು. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ಸ್ ಟು ಪಬ್ಲಿಕ್ TV ಆಲ್ಸೋ ಫಾರ್ ಹೆಲ್ಪಿಂಗ್ ಅಸ್. ಅಂದರೆ ಈ ಡಿಸಿಷನ್ ಏನಿತ್ತು, ಇದರ ಮೊದಲಿದ್ದ ನಿರ್ಧಾರ, ಅದರಿಂದ ನಿಮ್ಮ ಮಗು ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿತ್ತು? ಏನು ಡಿಸ್ಟರ್ಬ್ ಆಗಿದ್ನ, ಹೇಗೆ? ಹೌದು ಮೇಡಮ್. ಸೊ 2018 ಸರ್ಕ್ಯುಲರ್ ಇತ್ತು, 5 years 5 months ಇಸ್ ದ ಏಜ್ ಕ್ರೈಟೀರಿಯಾ ಫಾರ್ ಪ್ರೀ ನರ್ಸರಿ ಅಂತ. ಸೊ ಆ ಸರ್ಕ್ಯುಲರ್ ಇಟ್ಕೊಂಡು ನಮಗೆಲ್ಲ ಅಡ್ಮಿಷನ್ ಆಯಿತು. ಸೊ ಇವಾಗ ಲಾಸ್ಟ್ ಮಿನಿಟ್ ಫೆಬ್ರವರಿಯಲ್ಲಿ ಬಂದು ಇಲ್ಲ ಗ್ರೇಡ್ 1 ಆಗಲ್ಲ, ಮತ್ತೆ ಅವ್ರು ರಿಪೀಟ್ ಮಾಡಬೇಕು, UKG ರಿಪೀಟ್ ಮಾಡಬೇಕು, ಇಲ್ಲಾಂದರೆ ನಾವು ಜೂನಿಯರ್ ಗ್ರೇಡ್ 1 ಅಂತ ಒಂದು ಮಾಡ್ತೀವಿ. ಸೊ ಗ್ರೇಡ್ 1 ಹೋಗಲ್ಲ ಅಂತ ಸ್ಕೂಲಲ್ಲಿ ಇನ್ಫಾರ್ಮ್ ಮಾಡಿದರು. ಸೊ ಅದೇ ನಾವು ಹೇಳ್ತೀವಿ ಅಲ್ವಾ ಮಕ್ಕಳಿಗೆಲ್ಲ, ನೀವು ಸರಿ ಓದಿಲ್ಲ ಅಂದರೆ ನೀವು ಇದೇ ಕ್ಲಾಸಲ್ಲಿ ಇರಬೇಕಂತ. ಸೊ ಆ ಥರ ಅವನು ಇಲ್ಲ, ನಾವು ಸರಿ ಓದಿಲ್ಲ, ಅದಕ್ಕೆ ನಾವು ರಿಪೀಟ್ ಮಾಡ್ತಾ ಇದ್ದೀವಿ ಸೊ ಅಂತ ಒಂದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವು ಇಷ್ಟೊಂದು ಟ್ರೈ ಮಾಡಿದ್ದೀವಿ. ಲಕ್ಕಿಲಿ ಎಲ್ಲ ಎವ್ರಿಬಡಿ ಹೆಲ್ಪ್ ಆ್ಯಂಡ್ ಫೈನಲಿ ಇಟ್ ಹ್ಯಾಸ್ ಹ್ಯಾಪನ್ ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಎವ್ರಿಬಡಿ ಹೂ ವಾಸ್ ಪಾರ್ಟ್ ಆಫ್ ಇಟ್. ಆಲ್ರೈಟ್, ಥ್ಯಾಂಕ್ ಯು ಸ್ವಾಮಿನಾಥನ್ ಅವರೇ. ಪಬ್ಲಿಕ್ TV ಜೊತೆಗೆ ಮಾತನಾಡೋದಕ್ಕೆ. ಬಹಳಷ್ಟು ಪೋಷಕರು ತಮ್ಮ ಅನಿಸಿಕೆಗಳನ್ನು ಈಗ ಹೊರ ಹಾಕ್ತಾ ಇದ್ದಾರೆ, ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪೆಷಲಿ ಮಕ್ಕಳ ಮೇಲೆ ಇದು ಯಾವ ರೀತಿ ಪ್ರಭಾವ ಬೀರ್ತಾ ಇತ್ತು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ.